ಜನ ಏನು ಪತ್ರಿಕೆ ಹೇಳಿಕೆ ಕೊಡೋದೇನೆಂದರೆ ಏನು ನಾಗಮೋಹನ್ ದಾಸು ಇವು ಒಳ ಮೀಸಲಾತಿ ಜಾರಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಏನೋ ರೆಡಿ ಮಾಡಿ. ಏನು ಒಳ ಮೀಸಲಾತಿಯಲ್ಲಿ ಏನು ನಾವು ಜಾತಿ ಪರಿಶಿಷ್ಟ ಪಂಗ ಏನು ವಲಯ ಮತ್ತು ಮಾದಿಗೆ ಅವರು ಅಣ್ಣ ತಮ್ಮಂದರಂಗೆ ನಾವು ಅವತ್ತಿಂದ ಇರೋದು. ಆದರೆ ಇದರಲ್ಲಿ ಈ ನಾಗಮೋಹನ್ ದಾಸ್ ಅವರು ಏನು ಒಳ ಮೀಸಲಾತಿಗೆ ಪಟ್ಟಿ ಮಾಡಿಕೊಟ್ರು, ಅದರಲ್ಲಿ ನಮ್ಮಲ್ಲೇ ಗೊಂದಲ ಮಾಡೋಕ್ಕೆ ಯಾವುದೋ ಅವ್ರದ್ದು ಹೆಚ್ಚಿದೆ ಇವ್ರು ಕಮ್ಮಿದೆ ಅಂದ್ಬಿಟ್ಟು ಅವ್ರು ನಮಗೆ ಜಾಸ್ತಿ ಇದ್ದರೆ ಕೂಡ ನಮ್ಮ ಎಷ್ಟು ಜನ ಇವ್ರದ್ದು ವಲಯದ್ದು ಜಾಸ್ತಿ ಇದ್ದರೆ ಕೂಡ ಏನು ಇವ್ರದ್ದು ಮಾಡಿದ್ದು ಅವ್ರದ್ದು ಸ್ವಲ್ಪ ಏನು ಕಮ್ಮಿ ಇದ್ದರೆ ಕೂಡ ಅವ್ರನ್ನ ನಮ್ಮ ಮೇಲೆ ಕಟ್ಟೋಕ್ಕೆ ಅವ್ರನ್ನ ಜಾಸ್ತಿ ಇದೆ ಅಂತ ಮಾಡಿಬಿಟ್ರು. ಯಾರೋ ನಾಗಮೋಹನ್ ದಾಸ್ ಅವರು. ಅದು ಸರ್ಕಾರ ಇದರಲ್ಲಿ ಏನು ಅನುಮೋದನೆ ಮಾಡೋಕ್ಕೆ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಮರುಪರಿಶೀಲನೆ ಮಾಡಿ ತನಿಖೆ ಪಟ್ಟಿ ಮಾಡಿ ಆಮೇಲೆ ಅದನ್ನ ಜಾರಿಗೊಳಿಸ್ಬೇಕಂತ ಸರ್ಕಾರ ಅದುವರೆಗೂ ಮಾಡಬಾರ್ದಂತ ನಮ್ಮ ದಮನಿತರ ಸಂಘರ್ಷ ಸಮಿತಿಯಿಂದ ಒತ್ತಾಯ ಮಾಡ್ತೀವಿ, ಬಂಗಾರಪೇಟೆ ತಾಲೂಕು ಶಾಖೆಯಿಂದ. ಜೈ ಭೀಮ್. ನನ್ನ ಹೆಸರು ಎಂ ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು ಈ ಒಂದು ಮಾಧ್ಯಮಗೋಷ್ಠಿಯನ್ನು ನಾವು ಮಾಡ್ತಾ ಇರೋದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸರವರು ಒಂದು ಒಳ ಮೀಸಲಾತಿಯನ್ನು ಒಂದು ಜಾರಿಗೆ ತಂದಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ವಲಯ ಮತ್ತು ಮಾದಿಗ ಇವರ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಒಂದು ಕಾರ್ಯವನ್ನು ಅವ್ರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂದ ಹಂಗೆ ನಾವು ಅವಾಗಿಂದ ಇದ್ದೀವಿ. ಆದರೆ ಈ ಒಂದು ಸಮೀಕ್ಷೆಯಲ್ಲಿ ಅವರು ಮಾದಿಗ ಮತ್ತು ವಲಯ ಜಾತಿ ಸಮೀಕ್ಷೆಯಲ್ಲಿ ಹೆಚ್ಚಾಗಿದ್ರೇನು ಅದನ್ನು ಕಡೆಗಣಿಸಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಿಬ್ಬರ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಅವ್ರದ್ದು ಜಾಸ್ತಿ ಮಾಡಿಬಿಟ್ಟು ಮಾದಿಗ ಜಾತಿದು ಜಾಸ್ತಿ ಮಾಡಿಬಿಟ್ಟು ನಮ್ಮದು ಕಡಿಮೆ ಮಾಡಿ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಬೆಂಕಿ ಹಚ್ಚುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಒಳ ಮೀಸಲಾತಿಯ ಒಂದು ಜಾರಿಯನ್ನು ರದ್ದುಪಡಿಸಬೇಕೆಂಬುದಾಗಿ ನಮ್ಮ ದಮನಿತರ ಸಂಘರ್ಷ ಸಮಿತಿ ವತಿಯಿಂದ ನಾವು ಹೇಳ್ತಾ ಇದ್ದೇವೆ. ಆಮೇಲೆ ಇದೇ ತಿಂಗಳು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ಈ ಒಂದು ದೊಡ್ಡ ಒಂದು ಹೋರಾಟ ಇದೆ. ಅದಕ್ಕೆ ನಮ್ಮ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಬಂಗಾರಪೇಟೆ, KGF ಮತ್ತು ಕೋಲಾರದಿಂದ ಸುಮಾರು ಸಾವಿರಾರು ಜನರು ಭಾಗವಹಿಸಿ ಈ ಒಂದು ಆದೇಶವನ್ನು ರದ್ದುಪಡಿಸಬೇಕೆಂಬುದಾಗಿ ನಮ್ಮ ದಮನಿತರ ಸಂಘರ್ಷ ಸಮಿತಿಯಿಂದ ಒತ್ತಾಯ ಆಗಿದೆ. ಈ ಒಂದು ಪ್ರೆಸ್ ಮೀಟಿಗೆ ನಮ್ಮ ಮಧ್ಯದಲ್ಲಿ ನಮ್ಮ ಶ್ರೀನಿವಾಸಣ್ಣವರು ಬಂದಿದ್ದಾರೆ, ಮತ್ತು ನಮ್ಮ ಮರ್ಗಲ್ ಸೀನಣ್ಣ ಅವರು ಬಂದಿದ್ದಾರೆ, ಮತ್ತು ಗೋಪಿ ಅಣ್ಣ ಅವರು ಬಂದಿದ್ದಾರೆ, ಸೀನಪ್ಪ ಅವರು ಬಂದಿದ್ದಾರೆ, ವೇಣು ಬಂದಿದ್ದಾರೆ, ಮಂಜು ಬಂದಿದ್ದಾರೆ, ಆಮೇಲೆ ಇನ್ನೊಬ್ಬ ಮಂಜು ಬಂದಿದ್ದಾರೆ. ನಾವೆಲ್ಲರೂ ಈ ಒಂದು ಬಂಗಾರಪೇಟೆ ತಾಲೂಕಿನಿಂದ ಈ ಒಂದು ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ವಿರುದ್ಧ ನಾವು ಈ ಕೂಗನ್ನು ಕೂಗೋದಕ್ಕೆ ಬಂಗಾರಪೇಟೆ ತಾಲೂಕಿನಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಒಂದು ದಲಿತ ಒಕ್ಕೂಟದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಹೋಗ್ತಾ ಇದ್ದೇವೆ. ಜೈ ಭೀಮ್.